ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತಗಟ್ಟೆಗೆ ಬಂದು ಮತ ಚಲಾಯಿಸ್ತಾ ಇರುವಂತ ಜನರನ್ನ ನೋಡಬಹುದಾಗಿದೆ ನಾವು. ಬಟ್ ವಿಚಾರ ಅಂತಂದ್ರೆ ಈ ಸಂಡೂರಲ್ಲಿ ಅಂತ ಒಳ್ಳೆ ರೆಸ್ಪಾನ್ಸ್ ಬೆಳಗಿನ ಸಂದರ್ಭದಲ್ಲಿ ಕಾಣ್ತಾ ಇರಲಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಬಟ್ ಶಿಗ್ಗಾವಿ ಹಾಗೆ ಚನ್ನಪಟ್ಟಣದಲ್ಲಿ ಬಹಳ ಹುರುಪಿನಿಂದ ಜನ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರೋದು, ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರೋದು ಕಂಡು ಬಂತು. ಬೆಳಗ್ಗೆ ಮತಗಟ್ಟೆಗೆ ಬರ್ತಾ ಇರುವಂತ ಮಂದಿಯನ್ನ ನಾವಿಲ್ಲಿ ನೋಡಬಹುದಾಗಿದೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಯುವಕರುಗಳು, ಆ ಭಾಗದ ಮತದಾರರು ಯಾರಿನ್ನು ಮತ ಹಾಕುವಂತ ನಿಟ್ಟಿನಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದೀರೋ, ಸೊ ಅಂಥವ್ರೆಲ್ರಿಗೂ ಒಂದು ಸ್ಫೂರ್ತಿ ತುಂಬುವಂತ ಸಂಗತಿ. ಜೊತೆಗೆ ಈ ಮತದಾನ ಪ್ರಕ್ರಿಯೆ ನಾವು ಹೋಗೋದೇ ಇಲ್ಲ ಅನ್ನುವಂಥವ್ರಿಗೆ ಒಂದು ಅಂದ್ರೆ ಅವರನ್ನು ನಾಚಿಸುವಂತ ರೀತಿಯಾದಂಥ ರೆಸ್ಪಾನ್ಸ್ ಅಂತ ಅಂದ್ರೆ ಬೆಳ್ಳಂಬೆಳಗ್ಗೆ ಬಹಳ ಈ ವಯಸ್ಸಾದಂಥವ್ರು, ವಿಶೇಷ ಚೇತನರು, ವಿಕಲಚೇತನರು ಇವರೆಲ್ಲ ಬಂದು ಮತ ಹಾಕ್ತಾ ಇದ್ದಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂದರೆ ಇವರೆಲ್ಲರೂ ಕೂಡ ನಿಜಕ್ಕೂ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಮಾದರಿ. ಅದರ ಜೊತೆಗೇನೆ ಈ ವೋಟಿಂಗ್ ಪ್ರಕ್ರಿಯೆಯಲ್ಲೇ ಭಾಗಿಯಾಗ್ತಾ ಇರುವಂಥವರಿಗೆ, ಭಾಗ್ಯ ಆಗದೇ ಇರುವಂಥವರಿಗೆ ಒಂದು ರೀತಿ ನಾಚಿಕೆ ಆಗಬೇಕು. ಆ ರೀತಿಯಾಗಿ ಇವರ ಬೆಳ್ಳಂಬೆಳಗಿನ ಹುರುಪನ್ನು ನಾವಿಲ್ಲಿ ನೋಡಬಹುದಾಗಿತ್ತು. ಇವಲ್ಲಿ ಸಂಡೂರಲ್ಲೂ ನೋಡ್ಬೋದಾಗಿದೆ, ಶಿಗ್ಗಾವಿಲೂ ನೋಡ್ಬೋದಾಗಿದೆ, ಚನ್ನಪಟ್ಟಣದಲ್ಲೂ ಕೂಡ ಅಷ್ಟೇ ಬೆಳ್ಳಂಬೆಳಗ್ಗೆ ಎಷ್ಟೊಂದು ವಯಸ್ಸಾದಂಥ ಮಂದಿ ಬಂದು ಈ ತಮ್ಮ ಹಕ್ಕನ್ನು ಚಲಾಯಿಸುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ನೋಡಬಹುದಾಗಿದೆ. ನಾವು ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಚನ್ನಪಟ್ಟಣದಿಂದ ಜಾಯಿನ್ ಆಗ್ತಾ ಇದ್ದಾರೆ, ಹಾಗೆ ಪ್ರಸನ್ನ ಶಿಗ್ಗಾವಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ, ಜೊತೆಗೆ ಅನಿಲ್ ಸಂಡೂರಿನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ರಾಮ್, ವಿಚಾರ ಅಂತ ಅಂದ್ರೆ ನಾವು ಚನ್ನಪಟ್ಟಣದ ಈ ಕಳೆದ ಚುನಾವಣೆಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಬಹಳ ಒಳ್ಳೆ ರೆಸ್ಪಾನ್ಸ್. ಸಾರ್ವತ್ರಿಕ ಚುನಾವಣೆ ನಡೆದಂತ ಸಂದರ್ಭದಲ್ಲಿ 80+ ವೋಟಿಂಗ್ ಆಗ್ತಾ ಇರುವಂತಹ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಕೂಡ ಒಂದು. ಸೊ ಇವತ್ತಿನ ರೆಸ್ಪಾನ್ಸ್ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ, ಜೊತೆಗೆ ಇವತ್ತಿನ ವಿಶ್ಲೇಷಣೆ ಹೇಗೆ ಕಂಡು ಬರ್ತಾ ಇದೆ? ಬಹಳ ಒಳ್ಳೆ ವೋಟಿಂಗ್ ಆದ್ರೂ ಕೂಡ ಯಾರಿಗೆ ಅನುಕೂಲ ಎತ್ತ ಅನ್ನುವಂಥದ್ದು ವಿಶ್ಲೇಷಿಸುವಂತ ಕಾರ್ಯ ಸಹಜವಾಗಿ ನಡೆಯುತ್ತೆ. ಈಗಿನ ಬೆಳಗಿನ ಸಂದರ್ಭದ ವೋಟಿಂಗ್ಗೆ ಸಂಬಂಧಪಟ್ಟಾಗಿನ ಉತ್ಸಾಹ ನೋಡ್ತಾ ಇದ್ರೆ ಯಾವ ಪ್ರಮಾಣದ ವೋಟಿಂಗ್ ಆಗ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ಬೆಳಗಿನ ಉತ್ಸಾಹ ಹೇಗೆ ಕಂಡು ಬರ್ತಾ ಇದೆ ರಾಮ್? ಮಲ್ತೇಶ್, ಖಂಡಿತವಾಗಿಯೂ ಪ್ರತಿಷ್ಠಿತ ಕಣ ಅಂತಾನೆ ಖ್ಯಾತಿಯಾಗಿರುವಂತಹ ಚನ್ನಪಟ್ಟಣದಲ್ಲಿ ಮತದಾರರು ಸಾಕಷ್ಟು ಉತ್ಸಾಹದಿಂದ ಬೆಳ್ಳಂಬೆಳಗ್ಗೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ತಾವು ಹೇಳಿದಂತೆ ಖಂಡಿತವಾಗಿಯೂ ಚನ್ನಪಟ್ಟಣ ಈ ಹಿಂದಿನ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಶೇಕಡಾವಾರು ಮತದಾನಗಳಲ್ಲಿ ಭಾಗಿಯಾಗಿತ್ತು. ಈ ಬಾರಿಯೂ ಸಹ ಅದೇ ನಿಟ್ಟಿನಲ್ಲಿ ಅದು ಸಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಹಿರಿಯರು ಅಂದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳ ಹತ್ರ ಆಗಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತದಾನ ಮಾಡಿದ ನಂತರ ಯುವಕರಿಗೆ ಒಂದು ಸಂದೇಶ ನೀಡುವಂಥದ್ದು, ಮತ್ತೆ ಬಂದು ತಮ್ಮ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಬೇಕು, ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ತಿಳುವಳಿಕೆ ನೀಡುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ನಾನೀಗ ಚನ್ನಪಟ್ಟಣದ ಮತಗಟ್ಟೆ ಸಂಖ್ಯೆ 99ರ ಬಳಿ ಇದ್ದೇನೆ. ವಿಶೇಷವಾಗಿ ಸಖಿ ಮತಗಟ್ಟೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಮಹಿಳೆಯರಿಗಾಗಿ ಮಹಿಳಾ ಪ್ರಾಧಾನ್ಯತೆ ಇರುವಂತಹ ಮತಗಟ್ಟೆ ಇದಾಗಿದೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಮಹಿಳಾ ಸಿಬ್ಬಂದಿಗಳನ್ನೇ ಈ ಒಂದು ಮತಗಟ್ಟೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಬೆಳ್ಳಂಬೆಳಗ್ಗೆ ಈ ಒಂದು ಮತಗಟ್ಟೆಯಲ್ಲೂ ಸಹ ಹಿರಿಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಚನ್ನಪಟ್ಟಣದಲ್ಲಿ ಈ ಮತದಾನಕ್ಕೆ ಸಾಕಷ್ಟು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ಉಪಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಪದೇ ಪದೇ ಚುನಾವಣೆ ಬರ್ತಾ ಇದೆ ಅಂತೇಳಿ ಮತದಾರರು ಬೇಸರಗೊಳ್ತಾರೆ. ಆದರೆ ಚನ್ನಪಟ್ಟಣದಲ್ಲಿ ಪರಿಸ್ಥಿತಿ ಅದಕ್ಕಿಂತ ಭಿನ್ನವಾಗಿದೆ. ಬೆಳ್ಳಂಬೆಳಗ್ಗೆ ಅಂದರೆ 7 ಗಂಟೆಯಿಂದ ಏನು ಮತದಾನ ಪ್ರಕ್ರಿಯೆ ಆರಂಭ ಆಗಿತ್ತು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಖಂಡಿತವಾಗಿ ಕಳೆದ ಬಾರಿ 80%ಕ್ಕಿಂತ ಹೆಚ್ಚು ಮತದಾನ ಆಗಿತ್ತು. ಈ ಬಾರಿಯೂ ಸಹ 85%ಕ್ಕಿಂತ ಹೆಚ್ಚು ಮತದಾನ ಆಗ್ತದೆ ಅನ್ನೋ ನಿರೀಕ್ಷೆ ಇದೆ. ಅದಕ್ಕಾಗಿ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಬಿಸಿಲಿನ ತಾಪಕ್ಕೆ ಜನರಿಗೆ ರಕ್ಷಣೆ ನೀಡುವಂತಿರ್ಬೋದು, ಮತ್ತು ವಿಶೇಷ ಚೇತನರು ಏನು ಬರ್ತಾರೆ ಅವರಿಗೆ ವೀಲ್ ಚೇರ್ಗಳನ್ನು ನೀಡಿ ಅವರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡುವಂತಿರ್ಬೋದು, ಮತ್ತು ವಿಶೇಷವಾಗಿ ಕಣ್ಣು ಕಾಣದಂಥವರು ಅಂಧರು ಏನು ಬರ್ತಾರೆ ಅವ್ರಿಗಾಗಿ ಬ್ರೈಲ್ ಮತದಾನದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆಗಳಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬರ್ತಾರೆ ಅಂತೇಳಿ. ಮತ್ತೊಂದು ಕಡೆ ತಾವು ಹೇಳಿದಂತೆ ಖಂಡಿತವಾಗಿಯೂ ಗೆಲುವು ಸೋಲಿನ ಲೆಕ್ಕಾಚಾರಗಳು ಈ ಶೇಕಡಾವಾರು ಮತದಾನದ ಮೇಲೆ ನಿರ್ಭರವಾಗ್ತದೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು, ಯಾಕಂದರೆ ಕಳೆದ 15 ದಿನಗಳಿಂದ ಘಟಾನುಘಟಿ ನಾಯಕರುಗಳು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಮತ್ತೆ ಅದೇ ರೀತಿಯಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಾಜಿ ಪ್ರಧಾನಿ HD ದೇವೇಗೌಡ ಸೇರಿದಂತೆ ಸಾಕಷ್ಟು ನಾಯಕರುಗಳು ಚನ್ನಪಟ್ಟಣದ ಪ್ರತಿ ಗ್ರಾಮಗಳಿಗೆ ತೆರಳಿದ್ರು. ಅವ್ರು ಮಾಡಿದಂತಹ ಪ್ರಚಾರಗಳೇನಿದೆ ಅದು ಮತದಾರರ ಮನವನ್ನು ಮುಟ್ಟಿದ್ಯಾ?
ಅಂತಿಮವಾಗಿ ಮತದಾರರೇ ಆ ಒಂದು ಭವಿಷ್ಯನ ಬರೆಯುವಂಥದ್ದು. ಯಾಕಂದರೆ ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಸಹ ಕಣದಲ್ಲಿದ್ದಾರೆ. ಒಂದು ಕಡೆ NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಸೇರಿದಂತೆ ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ 31 ಜನ ಅಭ್ಯರ್ಥಿಗಳಿದ್ದಾರೆ. ಹೀಗಾಗಿ ಎಲ್ಲರ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಮತದಾರರು. ಖಂಡಿತವಾಗಿಯೂ ತಾವು ಹೇಳಿದಂತೆ ಈ ಶೇಕಡಾವಾರು ಮತದಾನದ ಮೇಲೆ ಗೆಲುವು ಸೋಲಿನ ಲೆಕ್ಕಾಚಾರಗಳಲ್ಲಿ ಈಗಾಗಲೇ ನಾಯಕರುಗಳು ತೊಡ್ಕೊಂಡಿದ್ದಾರೆ. ಯಾಕಂದರೆ ಘಟಾನುಘಟಿ ನಾಯಕರುಗಳು ಪ್ರಚಾರ ಮಾಡಿ ಹೋಗಿದ್ರು. ಅದರ ಫಲಿತಾಂಶ ಏನಾಗಿದೆ, ಜನರನ್ನ ಮನಮುಟ್ಟುವಲ್ಲಿ ಯಶಸ್ವಿ ಆಗಿದೆಯಾ, ಇದೆಲ್ಲದರ ಬಗ್ಗೆಯೂ ಸಹ ಏನು ನಿರ್ಣಯ ಆಗ್ತದೆ. ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಆರಂಭವಾಗಿದೆ. ಖಂಡಿತವಾಗಿಯೂ ಬಿಸಿಲಿಗಿಂತ ಮುಂಚೆ ಮತದಾನ ಮಾಡಬೇಕು. ಅದಾದ ನಂತರ ಸಂಜೆಯ ವೇಳೆಯಲ್ಲಿ ತಂಪಾಗಿರ್ತದೆ, ಆಗಲೂ ಸಹ ಮತದಾನ ಮಾಡಬೇಕು ಅಂತೇಳಿ ಮತದಾರರು ಇರ್ತಾರೆ. ಅದೇ ನಿಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ ಬಿರುಸಿನಿಂದ ಮತದಾನ ಪ್ರಕ್ರಿಯೆಗಳು ಸಾಗ್ತಾ ಇದ್ದಾವೆ. ಮಾಲ್ತೇಶ್.